ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಸಿಬ್ಬಂದಿ ಕಿರುಕುಳ ಆರೋಪ ಮಹಿಳಾ ಆಯೋಗಕ್ಕೆ ಮಹಿಳಾ ಪ್ರಯಾಣಿಕರು ದೂರನ್ನ ಕೊಟ್ಟಿದ್ದಾರೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಸಿಬ್ಬಂದಿಯಿಂದ ಕಿರುಕುಳ, ಮಹಿಳಾ ಆಯೋಗಕ್ಕೆ ಮಹಿಳಾ ಪ್ರಯಾಣಿಕರು ದೂರನ್ನ ಕೊಟ್ಟಿರುವುದು. ಮೆಜೆಸ್ಟಿಕ್ಗೆ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಮಹಿಳಾ ಪ್ರಯಾಣಿಕರ ದೂರನ್ನ ಆಲಿಸಿದ್ದಾರೆ ನಾಗಲಕ್ಷ್ಮಿ ಅವರು. ಕಂಡಕ್ಟರ್ಗಳು ಗೌರವ ಕೊಡುವುದಿಲ್ಲ ಅಂತ ಹೇಳಿ ದೂರು ಕೇಳಿ ಬಂದಿತ್ತು. ಬಸ್ ನಿಲ್ದಾಣಕ್ಕೆ ಭೇಟಿಯನ್ನ ನೀಡಿ ಖುದ್ದು ಅವರು ಪರಿಶೀಲನೆಯನ್ನ ಮಾಡಿದ್ದಾರೆ. ಮೆಜೆಸ್ಟಿಕ್ನ ಶೌಚಾಲಯಗಳಿಗೂ ಕೂಡ ಭೇಟಿಯನ್ನ ಕೊಟ್ಟು ನಾಗಲಕ್ಷ್ಮಿ ಅವರು ಪರಿಶೀಲಿಸಿದ್ರು. ಗಮನಿಸ್ತಾ ಇದ್ದೀರಿ. ಬಟ್ ಇಮ್ಯಾಜಿನ್ ಮಾಡಿ ನೀವು ಕಾನ್ಸ್ಟೆಂಟ್ ಆಗಿ ವಿಜಿಲೆನ್ಸ್ ಮಾಡ್ತಾ ಇದ್ದೀರಾ, ಏನೋ ಆಗತ್ತೆ ಇಮಿಡಿಯೇಟ್ಲಿ. ಅದರ್ವೈಸ್ ಅವ್ರು ಬಂದು ಹೇಳಿದ್ಮೇಲೆ ನೀವು ಇಲ್ಲ ಮೇಡಮ್, ಅಲ್ಲಿ ಏನಾಗುತ್ತೆ ಅಂದ್ರೆ ಸೆಕ್ಯೂರಿಟಿ ಗಾರ್ಡ್ ಇರ್ತಾರಲ್ಲ, ಅವ್ರು ಸೆಕ್ಯೂರಿಟಿ ಸೆಕ್ಷನ್ ಅಲ್ಲೂ ವಾಚ್ ಮಾಡ್ತಿರ್ತಾರೆ, ನಾವು ಮಾಡ್ತಾ ಇರ್ತೀವಿ. ಅಂದ್ರೆ ಅಲ್ಲೂ ಇದೆಯಾ ಅಕ್ಸೆಸಿಬಿಲಿಟಿ ಇಟ್ಟಿದ್ದೀವಿ ಮೇಡಮ್ ಅವರಿಗೂ. ಅಲ್ಲಿ ಅವ್ರಿಗೆ ಡೆಸ್ಕ್ಟಾಪಿಗೆ ಕೊಟ್ಟಿದ್ದೀವಿ ಮೇಡಮ್, ನಮ್ಮ ಸೆಕ್ಯೂರಿಟಿ ಆಫೀಸರ್ ಡೆಸ್ಕ್ಟಾಪಿಗೆ ಕೊಟ್ಟಿದ್ದೀವಿ. ಸೊ ಅಲ್ಲಿದೆ ಮೇಡಮ್. ಈ ತರದಲ್ಲಿ ಬೇರೆ ಆಮೇಲೆ ಅಲ್ಲೊಂದು ಸಪರೇಟ್ ಆಗಿ ಒಂದು ಕಂಟ್ರೋಲ್ ಪ್ಲೇಸ್ ಇದೆ. ಈಗ ಅಲ್ಲಿ ಒಂದು ಇನ್ನೊಂದು ಹೇಳಿದ್ರಲ್ಲ, ನಮ್ಮ ಪೊಲೀಸ್ ಔಟ್ ಪೋಸ್ಟ್ ಅವ್ರ ಹತ್ರನೂ ಇದೆಯಾ? ಔಟ್ ಪೋಸ್ಟ್ ಇದ್ರದ್ದಿಲ್ಲ ಮೇಡಮ್, ಅವ್ರದ್ದು ಸಪರೇಟ್ ಆಗಿ ಪೊಲೀಸ್ ಸಪರೇಟ್ ಇದೆ. ಎನಿ ಅನ್ಟೌಡ್ ಇನ್ಸಿಡೆಂಟ್ ಆಯ್ತು, ಏನಾದ್ರು ಆಯ್ತು ಅಂದ್ರೆ ನಮ್ಗೆ ಇಮಿಡಿಯೇಟ್ ಆಗಿ ಹೇಳ್ತಾರೆ, ನಮ್ಮ ಕಂಟ್ರೋಲ್ ಅವ್ರು ಫೋನ್ ಮಾಡಿ ಹೇಳ್ತಾರೆ ಹೀಗಾಯ್ತು. ಇವಾಗ 4, 8, 12, 25 ರನ್ನಿಂಗ್ ಅಲ್ಲಿ ಇದೆ ಮೇಡಮ್. ಈ 25 4 ನೀವು ಎಷ್ಟಿದೆ ಟೋಟಲ್? 37 ಇದೆ ಮೇಡಮ್. 42 ಇತ್ತು ಮೇಡಮ್, ಅದರಲ್ಲಿ 5 ಒಂದು ವೈರ್ ಕಟ್ ಆಗಿದೆ, 37 ಬರುತ್ತೆ. CCTV ನೀವು ಆತರ ಎಲ್ಲ ಇದೇ ಮಾಡಬಾರ್ದು, ಪಟ್ಟ ರೆಕ್ಟಿಫೈ ಮಾಡಬೇಕು. ದಟ್ ಇಸ್ ವೈ ಯಾರಾದ್ರೂ ಇಲ್ಲಿ ವಿಜಿಲೆನ್ಸ್ ಮಾಡಿದ್ರೆ ತಾನೇ ನಿಮ್ಗೆ ಗೊತ್ತಾಗುತ್ತೆ ಮೇಡಮ್. ಇಲ್ಲಿ ಸಮಸ್ಯೆ ಏನಂದ್ರೆ ನಮ್ದು ಮೆಟ್ರೋದು ಮಧ್ಯ ಗಮನಿಸ್ತಾ ಇದ್ದೀರಿ. ನಾಗಲಕ್ಷ್ಮಿ ಅವರು ಮಾಹಿತಿಯನ್ನ ಅಧಿಕಾರಿಗಳಿಂದ ಪಡೆದುಕೊಂಡಿದ್ದಾರೆ. ಯಾವ ರೀತಿಯಾಗಿ ಮಹಿಳೆಯರ ಸೇಫ್ಟಿಗೋಸ್ಕರ ನೀವು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೀರಿ, ಹಾಗೆಯೇ ಏನೆಲ್ಲ ಲೋಪಗಳಿದೆ, ಏನೆಲ್ಲ ತಪ್ಪುಗಳಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನ ಪಡೆದು ಅದನ್ನ ಸರಿಪಡಿಸುವಂತೆ ಸಲಹೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಬಸ್ನಲ್ಲಿ ಮಹಿಳಾ ಪ್ರಯಾಣಿಕರು ಎಷ್ಟರ ಮಟ್ಟಿಗೆ ಸೇಫ್ ಅನ್ನೋದ್ರ ಬಗ್ಗೆ ಖುದ್ದು ಮಹಿಳೆಯರಿಂದಲೇ ಅವರು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಇವತ್ತು ಈ ರೀತಿಯಾಗಿ ಅವರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಮಾಹಿತಿಯನ್ನ ಪಡೆಯುವ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ, ಒಂದಷ್ಟು ಮಂದಿ ಮಹಿಳಾ ಪ್ರಯಾಣಿಕರ ಜೊತೆಗೆ ಅನುಚಿತವಾಗಿ ವರ್ತಿಸ್ತಾ ಇದ್ರು, ಕಿರುಕುಳ ಆಗ್ತಾ ಇತ್ತು ಅನ್ನೋ ದೂರುಗಳು ಮಹಿಳಾ ಆಯೋಗಕ್ಕೆ ಬಂದಿದ್ದ ಹಿನ್ನೆಲೆಯಲ್ಲಿ ಈ ಒಂದು ದಿಟ್ಟ ಕ್ರಮವನ್ನ ನಾಗಲಕ್ಷ್ಮಿ ಅವರು ಇವತ್ತು ತೆಗೆದುಕೊಂಡಿದ್ದಾರೆ. ಇನ್ನು ಶೌಚಾಲಯಕ್ಕೆ ಹೋಗಿ ಅವರು ಪರಿಶೀಲನೆಯನ್ನ ಮಾಡಿದ್ದಾರೆ. ಅಲ್ಲಿ ಶೌಚಾಲಯ ಉಚಿತವಾಗಿದ್ರು ಕೂಡ 5 ರೂಪಾಯಿಯನ್ನ ಪಡಿತಾರೆ ಅನ್ನೋ ಆರೋಪ ಕೂಡ ಇತ್ತು. ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಮಹಿಳೆಯರ ಹತ್ರ 5 ರೂಪಾಯಿ ಇಲ್ಲ ಅಂದ್ರೆ ಆಗೇನ್ ಮಾಡಬೇಕು ಅಂತ ಹೇಳಿ ಸಂಬಂಧಪಟ್ಟವರನ್ನ ಪ್ರಶ್ನಿಸಿದ್ದಾರೆ ಕೂಡ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರು. ಬಿಎಂಟಿಸಿ ಕೆಎಸ್ಆರ್ಟಿಸಿಯ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರು ಮೆಜೆಸ್ಟಿಕ್ನ ಬಿಎಂಟಿಸಿ ಕೆಎಸ್ಆರ್ಟಿಸಿಗೆ ಭೇಟಿಯನ್ನು ಕೊಟ್ಟಿರುವಂಥದ್ದು. ಮೇಡಮ್, ತಾವು ಕೂಡ ಇವತ್ತು ಕೆಎಸ್ಆರ್ಟಿಸಿ ಬಿಎಂಟಿಸಿಗೆ ಭೇಟಿಯನ್ನು ಕೊಟ್ಟಿದ್ರಿ, ಸಾಕಷ್ಟು ಮಹಿಳಾ ಪ್ರಯಾಣಿಕರನ್ನ ಮಾತಾಡಿಸಿದ್ರಿ, ಶೌಚಾಲಯಕ್ಕೆ ಖುದ್ದು ಭೇಟಿಯನ್ನು ಕೊಟ್ಟರು. ಏನೇನೆಲ್ಲ ಕಂಡು ಬಂತು ಮೇಡಮ್? ಏನು ಹೇಳಿದ್ರು ಪ್ರಯಾಣಿಕರು? ಉಚಿತವಾಗಿ ಪ್ರಯಾಣ ಮಾಡೋದು ಎಲ್ಲರೂ ಇಷ್ಟಪಟ್ಟಿದ್ದಾರೆ, ಅದನ್ನ ಗೌರವಿಸಿದ್ದಾರೆ. ಯಾಕಂದ್ರೆ ಅವರಿಗೆ ಆರ್ಥಿಕವಾಗಿ ಅದು ಅನುಕೂಲ ಆಗ್ತಾ ಇದೆ. ಅವ್ರದ್ದೆಲ್ಲ ಒಂದೇ ಕಂಪ್ಲೇಂಟು, ಬಸ್ ಹತ್ತಿದ್ರೆ ಕಂಡಕ್ಟರ್ಗಳು ಅಗೌರವವಾಗಿ ನಡ್ಕೊಳ್ತಾರೆ, ರ್ಯಾಶ್ ಆಗಿ ಮಾತಾಡ್ತಾರೆ, ರೂಡ್ ಆಗಿ ಮಾತಾಡ್ತಾರೆ, ಕೇಳಕ್ಕೆ ಭಯ ಆಗತ್ತೆ. ಒಂದೊಂದ್ಸಲ ಕಾರ್ಡ್ ತಂದಿಲ್ಲ, ದುಡ್ಡು ಕೊಡ್ತೀವಿ ಅಂದ್ರೆ ನಮ್ಮ ಅಪ್ಪನ ಮನೆಯಿಂದ ತರದ, ನಮ್ಮ ಹತ್ರ ಚೇಂಜ್ ಇಲ್ಲ, ಹೋಗೋ, ಆ ತರ ಎಲ್ಲ ಮಾತಾಡ್ತಾರಂತೆ. ಎರಡನೇದು ಅವ್ರಿಗೆ ತೊಂದರೆ ಆಗೋದು, ಸ್ಟಾಪ್ ಅಲ್ಲಿ ನಿಂತಿದ್ರೆ ನಿಲ್ಸೋದೇ ಇಲ್ಲ, ಒಂದ್ರಿಂದ ಬಸ್ ಬಂದ್ರು ನಿಲ್ಸೋದಿಲ್ಲ. ಇವೆರಡು ತೊಂದರೆ ಆಗ್ತಾ ಇದೆ ಅಂತ ನಾನು ಅದನ್ನ ಆಯುಕ್ತರಿಗೆ ಬರೆದು ಹೇಳ್ತೇನೆ. ಅದು ಎಲ್ಲ ರೆಕ್ಟಿಫೈ ಮಾಡ್ಲಿಕ್ಕೆ ಇಲ್ಲ. ಅಬ್ದುಲ್ ಅವರು ಇದ್ದಾರೆ, ಡೈರೆಕ್ಟರ್ ಬಿಎಂಟಿಸಿ ಅವರು. ಮತ್ತೆ ಅದು ಬಿಟ್ರೆ ನೀರಿನ ಅನುಕೂಲ ಇಲ್ಲ, ಮತ್ತೆ CCTV ಇಲ್ಲ. ಈಗ ಪ್ರಮುಖವಾಗಿ ತಾವು ಕೂಡ ಹೇಳಿದ್ರಿ, ಅಂದ್ರೆ ಬಸ್ಸನ್ನೇ ಮಹಿಳೆಯರಿಗೆ ಉಚಿತವಾಗಿ ಕೊಟ್ಟಂತ ಸಂದರ್ಭದಲ್ಲಿ ಮಹಿಳೆಯರಿಂದ ಹಣವನ್ನು ಪಡ್ಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ, ಆ ವಿಚಾರಕ್ಕೆ ಏನಾದ್ರು ಪತ್ರವನ್ನು ಬರೆಯುವಂಥದ್ದು, ಅಂದ್ರೆ ಶೌಚಾಲಯದ ವ್ಯವಸ್ಥೆಯನ್ನು ಕೂಡ ಉಚಿತವನ್ನು ಮಾಡಿ ಅಂತ ಮಹಿಳೆಯರಿಗೆ. ಯಾಕೆಂದ್ರೆ ಉಚಿತ ಅಂತೇಳಿ ಮಹಿಳೆಯರು ಬಂದಿರ್ತಾರೆ, ಅವ್ರಿಗೆ ಇಲ್ಲಿ ಇವರು 5 ರೂಪಾಯೋ 10 ರೂಪಾಯೋ ಕೇಳಿದಂಥ ಸಂದರ್ಭದಲ್ಲಿ ಆ ಬಸ್ ಸ್ಟ್ಯಾಂಡಿಂದ ಈ ಬಸ್ ಸ್ಟ್ಯಾಂಡಿಗೆ ಹೋಗುವಂಥ ಸಂದರ್ಭದಲ್ಲಿ 2 ಬಾರಿ 3 ಬಾರಿ ಅವರೆಲ್ಲ ಹೋಗಬೇಕಾಗತ್ತೆ. 20-30 ಅವ್ರ ಹತ್ರ ಇರೋದೇ ಇಲ್ಲ. ಆ ವಿಚಾರಕ್ಕೆ ಸಂಬಂಧಪಟ್ಟಂತ ತಾವೇನಾದ್ರು? ಆಕ್ಚುಲಿ ಯಾವುದೇ ಟಾಯ್ಲೆಟ್ಸು ಉಚಿತವಾಗಿ ಕೊಡಬೇಕು, ಇರಬೇಕು. ಯಾಕಂದ್ರೆ ನಾವು ಉಚಿತವಾಗಿ ಎಷ್ಟೋ ಜನ ಬಡವರು ಇರ್ತಾರೆ, ಕೆಲವೊಂದ್ಸಲ ಇರಲ್ಲ, ಆ ಥರ ಇರಬೇಕು. ಬಟ್ ನಾನು ಆಯುಕ್ತರಿಗೆ ಅದನ್ನು ಸಹ ನಾನು ಮೆನ್ಷನ್ ಮಾಡ್ತೇನೆ.
ಇಷ್ಟು ದೊಡ್ಡ ಬಸ್ ಸ್ಟ್ಯಾಂಡು ಪ್ರತಿದಿನ 40 ಲಕ್ಷ ಜನ BMTC ಬಸ್ಗಳಲ್ಲಿ ಓಡಾಡ್ತಾರೆ. ಒಂದೇ ಒಂದು CCTV ಇಲ್ಲ, ಅದು ಕೂಡ ಕಳೆದ 8 ವರ್ಷಗಳಿಂದ ಅನ್ನೋಂಥದ್ದು ಎಷ್ಟು ದೊಡ್ಡ ದುರಂತ. ಆ್ಯಕ್ಚುಲಿ ನಾನು ಶಾಕ್ ಆಗಿದೆ. ಯಾಕೆಂದರೆ ನಾವು ಚಿಕ್ಕ ಚಿಕ್ಕ ಜಿಲ್ಲೆ ತಾಲೂಕುಗಳಲ್ಲಿ ಹೋದಾಗಲೂ CCTV ಕ್ಯಾಮ್ರಾಗಳನ್ನು ನಾನು ನೋಡಿದ್ದೀನಿ, ಚೆಕಪ್ಗೆ ಮಾಡ್ತೀವಿ. ಬಟ್ ಏನಂದರೆ ಇಷ್ಟು BMTC ಒಂದು ಬಸ್ ಸ್ಟ್ಯಾಂಡಲ್ಲಿ, ಅದೇ ನೀವು ಹೇಳ್ದಂಗೆ 40 ಲಕ್ಷ ಪ್ರಯಾಣಿಕರು ಪ್ರಯಾಣ ಮಾಡುವಂಥ ಒಂದು ಸ್ಥಳದಲ್ಲಿ 2018ರಿಂದ CCTV ಇಲ್ಲ ಅಂದರೆ ನನಗೂ ಶಾಕ್ ಆಗಿದೆ. ಸೊ ಇಟ್ಸ್ ಅ ವೆರಿ ಮೇಜರ್ ಕನ್ಸರ್ನ್ ಆ್ಯಂಡ್ ಇಟ್ ವಿಲ್ ಬಿ ಅಟೆಂಡೆಡ್ ಇಮಿಡಿಯೇಟ್ಲಿ. ಅಂದರೆ ಇವಿಷ್ಟು ಕೂಡ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚಂದ್ರಿ ಅವರ ಮತ್ತು ಕ್ಯಾಮರಾ ಪರ್ಸನ್ ರಾಜು ಜೊತೆ ಕಿರಣ್ ಸೂರ್ಯ TV9 ಬೆಂಗಳೂರು.